ಸರ್ ನಮಸ್ಕಾರ. ಸರ್ ನಮಸ್ತೆ. ತಾವು ಎಲ್ಲಿಂದ ಸರ್? ನಾವು ಬೆಂಗಳೂರಿಂದ ಬಂದಿದ್ದೀವಿ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಗಿರೀಶ್ ಅಂತ. ಏನಾಗಿತ್ತು ತಾವು ಇಲ್ಲಿ ಆಯುರ್ಮಠಮ್ ಏನಕ್ಕೋಸ್ಕರ ಬಂದ್ರಿ? ಏನಾಗಿತ್ತು ತಮಗೆ ಮುಂಚೆ? ಸರ್ ನನಗೆ ಒಂದು ಬ್ಯಾಕ್ ಪೇನ್ ಬರ್ತಾಯಿತ್ತು. ಸೊ ಇಲ್ಲಿ ಬಂದು ಕನ್ಸಲ್ಟ್ ಮಾಡಿದಾಗ ನೀವು ಟ್ರೀಟ್ಮೆಂಟ್ ಶೆಡ್ಯೂಲ್ ಹೇಳಿದ್ರಿ. ಅದ್ರ ಪ್ರಕಾರ ಬಂದು ಇಲ್ಲಿ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡಾದ್ಮೇಲೆ ಸಂಪೂರ್ಣವಾಗಿ ಗುಣ ಆಗಿದೆ ಸರ್. ಹೌದಾ? ಅಂದರೆ ಬ್ಯಾಕ್ ಪೇನ್ ಅಂದಾಗ ಏನೇನು ಸಮಸ್ಯೆ ಇತ್ತು ನಿಮಗೆ? ಕಾಲಲ್ಲಿ ಸ್ವಲ್ಪ ನೋವು ಬರ್ತಾಯಿತ್ತು, ರೇಡಿಯೇಟಿಂಗ್ ಸ್ವಲ್ಪ ತೊಂದರೆ ಆಗ್ತಾಯಿತ್ತು. ಸೊ ಅದು ಸ್ಕ್ಯಾನಿಂಗ್ ಎಲ್ಲ ಮಾಡಿದಾಗ ಸ್ವಲ್ಪ ತೊಂದರೆ ಇದೆ ಅಂತ ಹೇಳಿದ್ರು. ಅದಾದ ನಂತರ ನಿಮ್ಮ ಇಲ್ಲಿ ಭೇಟಿಯಾದಾಗ ಒಂದು ಟ್ರೀಟ್ಮೆಂಟ್ ಶೆಡ್ಯೂಲ್ ಕೊಟ್ಟು ಆ ಶೆಡ್ಯೂಲ್ ಪ್ರಕಾರ ಟ್ರೀಟ್ಮೆಂಟ್ ತೊಗೊಂಡಾಗ ಸಂಪೂರ್ಣ ಗುಣ ಆಗಿದೆ ಸರ್. ಅಂದರೆ ಮುಂಚೆ ಎಲ್ಲಾದರೂ ಬೇರೆ ಟ್ರೀಟ್ಮೆಂಟ್ಸ್ಗೆ ಹೋಗಿ ಬೇರೆ ಎಲ್ಲೂ ತೊಗೊಂಡಿಲ್ಲ. ಬೇರೆ ಎಲ್ಲೋ ಟ್ರೀಟ್ಮೆಂಟ್ ತೋರಿಸು ಇರಲಿಲ್ವಾ? ಎಲ್ಲೋ ಬೇರೆ ತೋರಿಸಿದ್ವಿ. ಅದು ಸರ್ಜರಿ ಥರ ಸಜೆಸ್ಟ್ ಮಾಡಿದ್ರು. ಅದಕ್ಕೆ ಹೋಗ್ಲಿಕ್ಕೆ ಇಷ್ಟ ಆಗಲಿಲ್ಲ, ಅದಕ್ಕೋಸ್ಕರ ಬಂದ್ರ? ಯಾರೋ ಈಗ ಸ್ನೇಹಿತರು ರೆಫರ್ ಮಾಡಿದ್ದು. ಈಗ ಬಂದು ಯಾರು ಸ್ನೇಹಿತರು ಯಾರು ಸರ್? ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡವರು ಒಬ್ಬರು ರೆಫರ್ ಮಾಡಿದರು. ಅವ್ರಿಗೆ ಏನಾಗಿತ್ತು? ಅವರು ಸೇಮ್ ಪ್ರಾಬ್ಲಮ್. ಅವರು ಚೆನ್ನಾಗಿದ್ದಾರೆ ಈಗ? ಅವರು ಚೆನ್ನಾಗಿ ಪೂರ್ತಿ ಗುಣವಾಗಿದ್ದಾರೆ. ಗುಣವಾಗಿದೆ. ಅಂದರೆ ನಿಮಗೆ ಇಲ್ಲಿ ಎಷ್ಟು ದಿನ ಟ್ರೀಟ್ಮೆಂಟು, ಏನೇನು ಟ್ರೀಟ್ಮೆಂಟ್ ಕೊಟ್ಟರು? ಇಲ್ಲಿ ನಮಗೆ ಟೋಟಲ್ 11 ದಿವಸ ಟ್ರೀಟ್ಮೆಂಟು. ಅದೇ ಮರ್ಮ ಚಿಕಿತ್ಸೆ. ಅದು 11 ದಿವಸ ಕಂಟಿನ್ಯೂಸ್ ಆಗ ಇಲ್ಲ? ಕಂಟಿನ್ಯೂಸ್ ಇಲ್ಲ. ನಂದು ಬಂದ್ಬಿಟ್ಟು 8 ಡೇಸು ತೊಗೊಂಡಿದ್ದೆ ಫಸ್ಟು. ನೆಕ್ಸ್ಟ್ ಈಗ 3 ಡೇಸ್ ತೊಗೊಂಡಿದ್ದೀನಿ. 8 ಡೇಸಲ್ಲಿ ಆಲ್ಮೋಸ್ಟ್ 75% ಗುಣ ಆಗಿದೆ. ಓಕೆ. ಇನ್ನೊಂದು 25% ಇತ್ತು. ಅದಕ್ಕೋಸ್ಕರ ಈಗ 3 ಡೇಸ್ ತೊಗೊಂಡು ಈಗ ಹೋಗ್ತಾಯಿದ್ದೀನಿ. ಈಗ ಕಂಫರ್ಟಬಲ್ ಅನಿಸ್ತಾಯಿದೆ. ಈಗ ನೀವು 8 ಡೇಸ್ ತೊಗೊಂಡು ಎಷ್ಟು ತಿಂಗಳಾಗಿದೆ? 4 ತಿಂಗಳಾಗಿದೆ. 4 ತಿಂಗಳಲ್ಲಿ 75% ಸಮಾಧಾನ 75% ಆಗಿದೆ. ಟ್ರೀಟ್ಮೆಂಟ್ ತೊಗೊಳಕ್ಕಿಂತ ಮುಂಚೆ ಯಾವ ರೀತಿ ಏನು ತೊಂದರೆ ಇತ್ತು, ಈ 4 ತಿಂಗಳಲ್ಲಿ ಅದು ಯಾವುದೂ ರಿಕವರ್ ಆಗಿಲ್ಲ. ಏನಾಗಿದ್ರೆ ರೆಸ್ಟ್ ಮಾಡಿದ್ರು ಇಲ್ಲ ಕೆಲಸ ಮಾಡ್ಕೊಂಡಿದ್ರು ನಿಮ್ಮ ಆರಾಮಾಗಿ? ಒಂದು 10 ಡೇಸ್ ರೆಸ್ಟ್ ಮಾಡಿದೆ. ಆಮೇಲೆ ನಾರ್ಮಲ್ ಏನು ದಿನಚರಿ ಕೆಲಸ ಇರುತ್ತೆ ಅದೆಲ್ಲ ಮಾಡ್ಕೊಂಡಿದ್ದೆ. ಅಂದರೆ ಹಾರ್ಡ್ ವರ್ಕ್ ಮಾಡ್ತಾ? ಹಾರ್ಡ್ ವರ್ಕ್ ಇಲ್ಲ ಸರ್, ಬೆಂಚ್ ವರ್ಕ್ ಅಷ್ಟು ಮಾತ್ರ. ಏನು ಪ್ರಿಕಾಷನರಿ ತೊಗೋಬೇಕಲ್ಲ. ಓಕೆ ಓಕೆ, ಪ್ರಿಕಾಷನರಿ ತೊಗೋಬೇಕು. ಸೊ ಈಗ ಈ 3 ಡೇಸ್ ಟ್ರೀಟ್ಮೆಂಟ್ ಆದಮೇಲೆ ನಿಮಗೆ ಭಾಳಷ್ಟು ಚೇತರಿಕೆ ಆಗಿದೆ ಅಂತ ಇದೆ? ಚೇತರಿಕೆ ಆಗಿದೆ. ಇನ್ನು ನೀವು ಹಾರ್ಡ್ ವರ್ಕ್ ಎಲ್ಲ ಮಾಡ್ಬೋದು ಅನಿಸುತ್ತಾ ನಿಮಗೆ? ಅನಿಸುತ್ತೆ. ಮುಂದೆ ದಿನಗಳಲ್ಲಿ ಏನು ತೊಂದರೆ ಇಲ್ಲ? ಏನು ತೊಂದರೆ ಇಲ್ಲ. ಓಕೆ. ಮತ್ತೇನಾದರೂ ಬರೋಕ್ಕೆ ಹೇಳಿದ್ರಾ ಇಲ್ಲ ಬರೋ ಅವಶ್ಯಕತೆ ಇಲ್ವಾ? ಮತ್ತೆ ಬರೋಕ್ಕೇನು ಹೇಳಿಲ್ಲ, ಆರಾಮಾಗಿರ್ಬೇಕು ಅಂತ ಹೇಳಿದ್ರು. ಸರ್, ಈ ವಿಡಿಯೋ ನೋಡೋರು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಿಮಗೆ ಇದೇ ರೀತಿ ಏನಾದರೂ ತೊಂದರೆ ಇದೆ ದಯವಿಟ್ಟು ಸರ್ನ ಕಾಂಟ್ಯಾಕ್ಟ್ ಮಾಡಿ. ಸರ್ ನಿಮಗೆ ಸೊಲ್ಯೂಷನ್ ಕೊಡ್ತಾರೆ. ಸಂಪೂರ್ಣವಾಗಿ ಗುಣ ಆಗ್ತೀರ. ಯಾವುದೇ ಸರ್ಜರಿ ಇಲ್ಲದೆ ಸಂಪೂರ್ಣವಾಗಿ ಗುಣ ಆಗ್ತೀರ ನೀವು. ಅದನ್ನ ಯಾವುದೇ ಇದಿಲ್ಲ. ಅದು 100% ಗ್ಯಾರಂಟಿ ಕೊಡ್ತೀವಿ. ಇಲ್ಲಿ ನಿಮ್ಮ ಥರನೇ ಬೇರೆ ಕೇಸ್ಗಳನ್ನೆಲ್ಲ ನೋಡಿದ್ದೀರಾ ಹಾಸ್ಪಿಟ್ಲಲ್ಲಿ ಇದೆ ಥರ? ನೋಡಿದ್ದೀನಿ. ಲಾಸ್ಟ್ ಟೈಮ್ ನೋಡಿದ್ವಿ. ವಾಸುದೇವ್ ಅಂತ ಇದ್ರು. ಅವ್ರಿಗೆ ಏನಾಗಿತ್ತು ಅಂದರೆ ಹೀಗೆ ಡಿಫ್ರೆಂಟ್ ಬೇರೆ ಬೇರೆ ಕಡೆ ಅವರು ಹೋಗಿ ತೊಗೊಂಡು ಅವ್ರಿಗೆ ಯೂರಿನ್ ಬ್ಲಾಕ್ ಆಗಿತ್ತು, ಕಾಲು ಸ್ವಾಧೀನ ಕಳ್ಕೊಂಡಿತ್ತು, ಆಮೇಲೆ ಮೋಷನ್ ಪಾಸ್ ಆಗ್ತಾ ಇರಲಿಲ್ಲ. ಅವರು ಲಾಸ್ಟ್ 2 years ಬ್ಯಾಕು ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡ್ರು. ಟ್ರೀಟ್ಮೆಂಟ್ ತೊಗೊಂಡಾಗ ಅವ್ರಿಗೆ ಆಲ್ಮೋಸ್ಟ್ ಅವ್ರು ಗುಣ ಆಗಿದ್ದಾರೆ. ಅವರು ನಾನು ಲಾಸ್ಟ್ ಟೈಮ್ ಭೇಟಿಯಾದಾಗ ಅವರು 3rd ಟೈಮ್ ಬಂದಿರೋರು. 3rd ಟೈಮ್ ಜಸ್ಟ್ ಅವ್ರಿಗೆ ಏನು ತೊಂದರೆ ಇರ್ತದೆ, ನಿಂತ್ಕೊಂಡಾಗ ಸ್ವಲ್ಪ ನೋಡ್ತಾ ಇತ್ತು. ಅದಕ್ಕೆ 3rd ಟೈಮ್ ಬಂದು ಟ್ರೀಟ್ಮೆಂಟ್ ತೊಗೊಳ್ತಾಯಿದ್ರು. ಅವ್ರ ಕೇಸ್ ನೋಡಿ ನನಗೆ ತುಂಬ ಆಶ್ಚರ್ಯ ಆಯಿತು. ಮತ್ತು ನನಗೂ ಕೂಡ ಧೈರ್ಯ ಬಂತು. ಓಕೆ ಓಕೆ. ಇದು ನನಗೂ ಕೂಡ ಧೈರ್ಯ ಬಂತು, ನಂಬಿಕೆ ಬಂತು. ಆ ನಂಬಿಕೆಯಿಂದಲೇ ಇವಾಗ ಫುಲ್ ಗುಣ ಆಗಿದೆ. ಓಕೆ ಓಕೆ. ಆ್ಯಂಡ್ ಆ ಥರ ಒಂದು ವಿಶ್ವಾಸ ಬೇರೆ ಜನರಲ್ಲಿ ಕೂಡ ನೋವಲ್ಲಿರೋರು ಬರಲಿ ಅಂತೇಳಿ ಈ ವಿಡಿಯೋಗಳನ್ನ ನಾವು ಮಾಡ್ತಾ ಇರೋದು. ಇದಕ್ಕೆ ತಮ್ಮ ಮಾತಿನ ಒಂದು ಬೆಂಬಲ ಭಾಳಷ್ಟು ಜನಕ್ಕೆ ಸಿಕ್ಕುತ್ತೆ ಅಂತ ಅನ್ಕೋತೀನಿ. ಈಗ ನನ್ನ ಅಕ್ಕಪಕ್ಕದಲ್ಲಿ ಪೇಷಂಟ್ ಇದ್ದರು. ಅವ್ರಿಗೂ ನಾನು ಹೇಳಿದೆ, ನೀವು ಅವರು ಸರಿ ಏನು ಹೇಳ್ತಾರೆ ಅದನ್ನು ಕೇಳಿ ನಂಬಿಕೆ ಇಡಿ, ಖಂಡಿತ ನೀವು ಗುಣ ಆಗ್ತೀರಾ ಅಂತ ಹೇಳ್ಬಿಟ್ಟು ಅವ್ರಿಗೂ ಧೈರ್ಯ ಕೊಟ್ಟಿದ್ದೀನಿ. ಅವ್ರಿಗೂ ನಿಮ್ಮ ಅಕ್ಕಪಕ್ಕ ಇರೋರು ಸ್ವಲ್ಪ ಅಕ್ಕಪಕ್ಕ ಒಬ್ಬರು ಬಂದ್ಬಿಟ್ಟು ಅವ್ರಿಗೆ ಕಾಲು ಸ್ವಾಧೀನ ಇಲ್ಲ ಈಗ. ಬಟ್ ಅವ್ರು ಪಾಸಿಟಿವ್ ಆಗಿ ಏನಂದರೆ ಇವಾಗೆಲ್ಲ ಸ್ವಲ್ಪ ಸೆನ್ಸೇಷನ್ ಬರ್ತಾ ಇದೆ. ಆ ಥರ ಎಲ್ಲ ಹೇಳ್ತಾ ಇದ್ದಾರೆ. ಅವ್ರಿಗೂ ಎಲ್ಲ ಧೈರ್ಯ ಕೊಟ್ಟಿದ್ದೀನಿ. ಸಂಪೂರ್ಣ ಗುಣ ಆಗ್ತೀರಾ, ನೀವು ಓಡಾಡ್ತೀರಾ ಅಂತಲೇ ಹೇಳ್ಬಿಟ್ಟು ಬಂದಿದ್ದೀನಿ. ಅಂದರೆ ನೀವು ಹೇಳೋದು ಕೇಳಿದ್ರೆ ಇಲ್ಲಿ ನರನಾಡಿಗಳ ಸಮಸ್ಯೆಗಳಿಗೆ, ಮಾಂಸಖಂಡಗಳ ಸಮಸ್ಯೆಗಳಿಗೆ, ಮೂಳೆಗಳಿಗೆಲ್ಲ ಉತ್ತಮವಾಗಿರೋ ಚಿಕಿತ್ಸೆ ಇದೆ ಅನಿಸುತ್ತೆ. 100% ಸರ್. ನೀವು ನೋಡಿರೋ ಎಕ್ಸ್ಪೀರಿಯನ್ಸು, ನಿಮಗಾಗಿರೋ ಅನುಭವ? ಹೌದು ಸರ್. ಎಲ್ಲ ನಾನು ಇಲ್ಲಿ ನೋಡಿರೋ ಪೇಷಂಟ್ಸು, ನನಗಾಗಿರೋ ಅನುಭವ ಎಲ್ಲ ನೋಡಿದ್ರೆ
100% ಕ್ಯೂರ್ ಆಗೇ ಆಗುತ್ತೆ ಅಂತ ನಂಬಿಕೆ ಇದೆ ಭಾಳ ಯಾರಿಗೆ ಆಗಲಿ. ಭಾಳ ಸಂತೋಷ ಆಯಿತು ಸ್ವತ್ತಮ್ಮನ ಭೇಟಿ ಮಾಡಿದ್ದು. ಆ್ಯಂಡ್ ನಿಮಗೆ ಯಾರ್ಯಾರು ನೋವಲ್ಲಿದ್ದಾರೆ ಅವರೆಲ್ಲ ನಿಮಗೆ ಸಂತೋಷವಾಗಿ ಇಲ್ಲಿಂದ ಹೋಗಲಿ, ಹಾಗೆ ಒಳ್ಳೆಯ ಒಂದು ಜೀವನನ ಮಾಡಲಿ ಅಂತ ಹೇಳ್ತಾ ನಮ್ಮ ಮಾತುಗಳನ್ನ ಮುಗಿಸ್ತಾ ಇದ್ದೀವಿ. ಧನ್ಯವಾದ. ನಾನು ನಿಮಗೆ ಧನ್ಯವಾದ ಹೇಳ್ತೀನಿ ಸರ್. ಈ ಥರ ಒಂದು ಚಿಕಿತ್ಸೆ ಇರೋದ್ರಿಂದ ಸುಮಾರು ಜನಕ್ಕೆ ತುಂಬ ಅನುಕೂಲ ಆಗುತ್ತೆ. ಯಾಕೆಂದರೆ ಒಂದು ಓಪೆ ಕಳ್ಕೊಂಬಿಟ್ಟಿರ್ತಾರೆ ಅವರು. ಹೋಪ್ ಕಳ್ಕೊಂಡಾಗ ಇಲ್ಲಿ ಬಂದು ಮತ್ತೆ ಅವರು ನಡೆಯೋ ಆದಾಗ ಅದಕ್ಕೆ ಸಂತೋಷನೇ ಬೇರೆ ಸರ್. ಅದು ವೆರಿ ನೈಸ್. ತಾವು ಕೂಡ ಯಾವುದೋ ಒಂದು ಹೊಸ ಒಂದು ಕೆಲಸಕ್ಕೆ ಕೈ ಹಾಕಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರಿ. ಅದಕ್ಕಿಂತ ಮುಂಚೆ ಪೂರ್ತಿ ಗುಣವಾಗಿ ನನ್ನ ಆರೋಗ್ಯ ಚೆನ್ನಾಗಿರಬೇಕು ಅಂತ ಆಸೆ ಪಟ್ಟು ಹೇಳ್ತಾ ಇದ್ರಿ. ಸೊ ಆ ಥರ ಒಂದು ಶಕ್ತಿ ದೇವರು ನಿಮಗೆ ಕೊಟ್ಟು ಒಳ್ಳೆಯ ಒಂದು ವೃತ್ತಿಯಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡು ಹೋಗಲಿ ಅಂತ ಹೇಳ್ತಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದ ಸರ್.